ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇಲ್ಲೇ ಇದೆಯಾ ನೀನು? ಕರೆದ್ರು ಯಾಕೆ ಬರ್ಲಿಲ್ಲ? ಕೇಳಿಸ್ಲಿಲ್ವಾ? ಹಾಗಲ್ಲಕ್ಕ, ಇದೆಲ್ಲ ಜೋಡಿಸ್ತಿದ್ದೆ. ಅದೆಲ್ಲ ಏನು ಬೇಕಿಲ್ಲ, ನಿಮ್ಮ ಅಕ್ಕ ನೋಡ್ಕೋತಾಳೆ. ಅಕ್ಕ ಹಾಗಲ್ಲ, ನೀನ್ ಬಾ. ಅಕ್ಕ ಇಲ್ಲೇನೋ ಇದೆ. ಪರವಾಗಿಲ್ಲ, ಅವಳು ನೋಡ್ಕೋತಾಳೆ. ನೀನ್ ಬಾ ಅಂತ ಹೇಳ್ತಿಲ್ವಾ? ಅಕ್ಕ ಶ್ರೇಯಾ ಬಾ. ಅಲ್ಲೆಲ್ಲ ಕೆಲ್ಸ. ಅಕ್ಕ ಅಲ್ಲಿ ಅಯ್ಯೋ, ಅಯ್ಯೋ ಬೇಕು ಬೇಕು, ಚು 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 ಬೇಕು. ಅಯ್ಯೋ ಬೇಕು ಬೇಕು. ಬೆಕ್ಕು ಬಂದಿತ್ತು. ಏನಾಯ್ತು ನಿಮಗೆ? ಹಿಟ್ಟಾಕ್ ಚಲ್ಕೊಂಡಿದ್ದೀರಾ? ಅದು ಅಜ್ಜಿ, ಬೆಕ್ಕು ಹಿಟ್ಟಿನ ಡಬ್ಬನ ಬೀಳಿಸ್ಬಿಡ್ತು. ಸರಿ ಹೋಯ್ತು. ಇಬ್ರು ಹೋಗಿ ಫ್ರೆಶ್ ಆಗಿ ಬನ್ನಿ. ಏನೋ ಇದೆ. ಈ ಹುಡುಗಿನೇ ಆ ಹುಡುಗಿನ ಅಥವಾ ಅಲ್ವಾ? ಸರಿಯಾದ ಟೈಮ್ಗೆ ಹೀಗಾಗೋಯ್ತಲ್ಲ. ಹಾಂ ಸರಿ, ಈಗಲೇ ಹೊರಡ್ತಾ ಇದ್ದೀನಿ. ನಿಜ ಏನು ಅಂತ ಗೊತ್ತಾಗ್ಲಿಲ್ವಲ್ಲ. ಇದ್ರ ಬಗ್ಗೆ ಆಮೇಲೆ ಯೋಚಿಸೋಣ. ನಕ್ಷತ್ರಾಮ್ ಅವರೇ, ನಾನು ಹೋಗಿ ಬರ್ತೀನಿ. ಹೋಗ್ಬಿಟ್ಟು ಬನ್ನಿ. ಅಮ್ಮ, ದಶರಥ್ ರಾಮ್ ಅವರಿಗಿರೋದು ಇಬ್ರು ಗಂಡ್ಮಕ್ಳೇ ಅಲ್ವಾ? ಹೆಣ್ಮಕ್ಳಿಲ್ವಲ್ಲ? ಮತ್ತ್ಯಾಕೆ ಒಳ್ಳೆ ಹುಡುಗನ್ ನೋಡಕ್ಕೆ ಹೇಳಿದ್ರು? ಯಾರಿಗೆ ಹೇಳಿರ್ಬೋದು? ಸರಿ, ಹೋಗೋಣ.
ಜಾಗ ಬಿಡಿ, ನಾನು ಹೋಗ್ಬೇಕು. ನಾನು ನಿನಗೋಸ್ಕರ ಬಂದ್ರೆ ಹೋಗ್ತೀನಿ ಅಂತ ಹೇಳ್ತೀಯಲ್ಲ ವೈದೇಹಿ. ನನಗೋಸ್ಕರ ಯಾಕೆ ಬರಬೇಕು? ನಿಮ್ಗೇನಾದ್ರೂ ಬೇಕು ಅಂದ್ರೆ ನಿಮ್ ಹೆಂಡತಿ ಶ್ರೇಯಾ ಇದ್ದಾಳಲ್ಲ. ಹಾಗಾದ್ರೆ ನೀನ್ ಯಾಕೆ ನನಗೋಸ್ಕರ ಕಾಡಿಗೆ ಬಂದೆ? ಅವತ್ ಯಾಕೆ ನನಗೆ ಬ್ಯಾಂಡೇಡ್ ಕಟ್ದೆ? ನಮಗೋಸ್ಕರ ಯಾರು ಯೋಚನೆ ಮಾಡ್ತಾರೋ, ನಮ್ಗೇನಾದ್ರೂ ಆದ್ರೆ ಯಾರು ಸ್ಪಂದಿಸ್ತಾರೋ ಅದು ಮನ್ಸಿಗೆ ಗೊತ್ತಾಗೋಗುತ್ತೆ ವೈದೇಹಿ. ಅವ್ರ ಬಗ್ಗೆನೇ ಯೋಚಿಸುತ್ತೆ. ಮನಸ್ಸಲ್ವಾ, ಅದು ಹಾಗೆ ಮಾಡ್ಸತ್ತೆ. ಅದಕ್ಕೆ ಮನುಷ್ಯರ ಪರಿಸ್ಥಿತಿಗಳೆಲ್ಲ ಅರ್ಥ ಆಗಲ್ಲ. ನಿಮ್ ಹೆಂಡತಿ ಶ್ರೇಯಾ ಅನ್ನೋದು ನಿಮಗ್ ಗೊತ್ತು, ಆದ್ರೆ ನಿಮ್ ಮನಸ್ಸಿಗೆ ಮಾತ್ರ ನಾನೇ ಬೇಕು. ಅತ್ತೆ ನಿಮ್ ಹತ್ರ ಯಾವ ಮಾತು ತಗೊಂಡ್ರು ಅನ್ನೋದು ನಿಮ್ ಮನಸ್ಸಿಗೆ ಗೊತ್ತು, ಆದ್ರೂ ಅದಕ್ಕೆ ನಾನೇ ಬೇಕಾ? ಹಾಗೇನಾದ್ರೂ ಆದ್ರೆ ಮರ್ಯಾದೆ ಕಳ್ಕೊಂಡು ಎಲ್ರೂ ಊರ್ ಬಿಟ್ಟು ಹೋಗ್ಬೇಕಾಗತ್ತೆ. ನಾನಿಷ್ಟು ಹೇಳಿದ್ಮೇಲೂ ನನ್ನ ಮಾತು ಮೀರಿದ್ರೆ ನನ್ ಮೇಲೆ ಆಣೆ. ಆದ್ರೆ ಅದು ಕೇಳುವಂತ ಹುಚ್ಚುಚ್ಚು ಆಸೆಗಳನ್ನೆಲ್ಲ ತೀರ್ಸೋದು ಅಸಾಧ್ಯ ಅಂತ ನಿಮ್ ಮನಸ್ಸಿಗೆ ಸರಿಯಾಗಿ ಹೇಳಿ. ಅತ್ತೆ ಹೇಳ್ದ ಹಾಗೆ ನಿನ್ ಮನ್ಸಲ್ಲಾಗ್ಲಿ ನಿನ್ ಜೀವನದಲ್ಲಾಗ್ಲಿ ಒಂದ್ ಹೆಣ್ಣು ಮಾತ್ರ ಇರ್ಬೇಕು. ಅದು ನಿಮ್ ಹೆಂಡತಿ ಶ್ರೇಯಾನೇ ಆಗಿರ್ಬೇಕು. ಈ ವಿಷಯನ ನಿಮ್ ಮನಸ್ಸಿಗೆ ಅರ್ಥ ಆಗೋ ಹಾಗೆ ಹೇಳಿ. ಆಗಲ್ಲ ವೈದೇಹಿ. ಮನ್ಸಲ್ಲಿರೋ ವ್ಯಕ್ತಿನ ಜೀವನದಲ್ಲಿ ಪಡ್ಕೊಳಕ್ಕಾಗದೆ ಹೋದ್ಮೇಲೆ ಜೀವನದಲ್ಲಿರೋ ವ್ಯಕ್ತಿನ ಬಲವಂತವಾಗಿ ಮನ್ಸಲ್ಲಿ ಇಟ್ಕೊಳಕ್ ಹೇಗಾಗುತ್ತೆ ಹೇಳು? ಆಗಲ್ಲ. ಯಾವತ್ತಿಗೆ ಆದ್ರೂ ನನ್ನ ಮನಸ್ಸಲ್ಲಿ ಜೀವನದಲ್ಲಿ ಒಬ್ಳು ಮಾತ್ರ ಇರ್ತಾಳೆ. ಅದು ನೀನೇ ಆಗಿರ್ಬೇಕು. ಅರ್ಥ ಆಗ್ತಾ ಇದೆಯಾ? ವೈದೇಹಿ, ಹಾಲಕ್ ಬಾಮ್ಮ. ನಮಸ್ಕಾರ ದಶರಥ ರಾಮ್ ಅವರಿಗೆ. ನಮಸ್ಕಾರ, ಕೂತ್ಕೊಳ್ಳಿ. ನಿಮ್ಗಿರೋದು ಇಬ್ರು ಗಂಡ್ಮಕ್ಳೇ ಅಲ್ವಾ ದಶರಥ ರಾಮ್ ಅವರೇ? ಅವ್ರಿಗೂ ಮದುವೆ ಆಗೋಯ್ತು, ಮತ್ತೆ ಹುಡುಗಿಗೆ ಒಂದು ಒಳ್ಳೆ ಸಂಬಂಧ ನೋಡೋಕ್ ಹೇಳಿದ್ರಿ. ನಮ್ಮ ಬೀಗ್ರ ಮಗಳಿಗೆ ಶಾಸ್ತ್ರಿಗಳೇ, ಆದರೆ ನಮ್ಮ ಮನೆ ಮಗಳಿಗಿಂತ ಹೆಚ್ಚು ಅನ್ನೋ ಹಾಗೆ ಒಳ್ಳೆ ಸಂಬಂಧನ ತಂದು ಮದುವೆ ಮಾಡೋ ಜವಾಬ್ದಾರಿ ನಮ್ಮ ಮೇಲಿದೆ. ಒಳ್ಳೆ ಸಂಬಂಧನ ನೋಡೋದ್ರ ಜೊತೆಗೆ ಮನುಷ್ಯನ ನೋಡಿದ ಕೂಡಲೇ ಅವ್ರ ಗುಣಗಳನ್ನ ಹೇಳೋ ಸಾಮರ್ಥ್ಯ ಇರೋದ್ರಿಂದ ನಿಮ್ಗೆ ಈ ಜವಾಬ್ದಾರಿ ಕೊಡ್ತಾ ಇದ್ದೀನಿ. ಅಲ್ ನೋಡಿ, ಅವಳೇ ಬಂದ್ಲು. ಇವಳಿಗೆ ಒಂದ್ ಒಳ್ಳೆ ಸಂಬಂಧ ನೋಡಿ. ಈ ಹುಡುಗಿಗ? ಹೌದು ಶಾಸ್ತ್ರಿಗಳೇ, ಈ ಹುಡುಗಿಗೆ. ಬಾಮ್ಮ, ಕೂತ್ಕೋ.
ನೋಡಿದ್ರಾ ಎಷ್ಟು ಅಂದವಾಗಿದ್ದಾಳೆ. ಇವಳಿಗೆ ಹೋಲೋ ಒಳ್ಳೆ ಗುಣ ಇರೋ ಹುಡುಗನ ನೋಡಿ. ಹುಡುಗಿನ್ ನೋಡ್ತಿದ್ರೆ ಸೌಭಾಗ್ಯದ ಕಳೆ ಎದ್ದು ಕಾಣ್ತಾ ಇದೆ. ಈಗಾಗ್ಲೇ ಹುಡುಗಿಗೆ ಮದುವೆ ಆಗಿರ್ಬೇಕಲ್ವಾ? ಎಲ್ಲಾನು ನೋಡಿರೋ ಹಾಗೆ ಇಷ್ಟು ಕರೆಕ್ಟಾಗಿ ಹೇಳ್ತಿದ್ದಾರೆ. ಅಪ್ಪಿ ತಪ್ಪಿ ತಾಳಿ ಕಟ್ಟಿರೋ ವಿಷಯನ ಹೇಳಲ್ಲ ತಾನೆ? ಇಲ್ಲ ಶಾಸ್ತ್ರಿಗಳೇ, ಮದುವೆ ಆಗಿರೋ ಹುಡುಗಿಗೆ ಮತ್ತೆ ಸಂಬಂಧ ನೋಡಿ ಅಂತ ಯಾಕೆ ಹೇಳ್ತೀವಿ ಹೇಳಿ? ಕ್ಷಮಿಸಿ ದಶರಥ್ ರಾಮ್ ಅವರೇ, ಹುಡುಗಿನ್ ನೋಡಿದ ತಕ್ಷಣ ಈಗಾಗಲೇ ಮದುವೆ ಆಗಿರ್ಬೋದು ಅನಿಸ್ತು. ಹೌದು, ಈಗಾಗಲೇ ಅವಳ ಮನಸ್ಸನ್ನ ನನಗೆ ಕೊಟ್ಟಿದ್ದಾಳೆ. ಸರಿ, ಈ ಫೋಟೋ ನೋಡಿ. ಎಲ್ರೂ ನಿಮ್ಮ ಅಂತಸ್ತಿಗೆ ತಕ್ಕವ್ರೆ, ಒಳ್ಳೆಯವ್ರೆ. ಒಂದ್ ನಿಮಿಷ ಶಾಸ್ತ್ರಿಗಳೇ. ನಿಮ್ಗ ಆ ಥರ ಅನ್ನಿಸ್ದೆ ಹೋದ್ರೆ ಸುಮ್ಮನೆ ಯಾಕೆ ಹೇಳ್ತೀರಾ? ನಮಗೆಷ್ಟೇ ಪರಿಚಯದವರಾಗಿದ್ರು ನಮಗ್ ಗೊತ್ತಿಲ್ದಿರೋ ರಹಸ್ಯ ತುಂಬಾ ಇರುತ್ತೆ. ಯಾರನ್ನಾದ್ರೂ ಪ್ರೀತಿಸಿ ಅವ್ರ ಜೊತೆನೆ ಸೀಕ್ರೆಟ್ ಆಗಿ ಏನಾದ್ರೂ ಮದ್ವೆ ಆಗಿದ್ಯಾ? ಅಂಥದ್ದೇನಾದ್ರೂ ಇದ್ರೆ ಹೇಳು. ಉರ್ಮಿಳಾ, ಏನ್ ಮಾತಾಡ್ತಿದ್ಯಾ? ತಪ್ಪೇನಿದೆ ಅತ್ತೆ? ಅಂಥದ್ದೇನಾದ್ರೂ ಇದ್ರೆ ಮೊದ್ಲೇ ಹೇಳೋದು ಒಳ್ಳೇದಲ್ವಾ? ಇಲ್ಲ ಅಂದ್ರೆ ಸಂಬಂಧ ಒಪ್ಪಿಗೆ ಆದ್ಮೇಲೆ ಈ ವಿಷಯ ಎಲ್ಲ ಹೊರಗ್ ಬಂದ್ರೆ ಆಗ ನಮ್ಗೆ ತೊಂದರೆ ಆಗುತ್ತಲ್ವಾ? ಆ ಥರ ಸಮಸ್ಯೆ ಏನೂ ಆಗಲ್ಲ ಬಿಡಮ್ಮ. ಅವಳು ಜಾನಕಿರಾಮ ಅವ್ರ ಮಗಳು, ನನಗೂ ಮಗಳ ಹಾಗೇನೆ. ಅಮ್ಮ, ಅವಳಿಗೆ ತೋರ್ಸು. ಈ ಫೋಟೋಸ್ ನೋಡಮ್ಮ. ನೋಡಮ್ಮ, ಎಲ್ಲ ಫೋಟೋಸ್ ನೋಡಿ ನಿನಗಿಷ್ಟ ಆದ ಹುಡುಗ ಯಾರು ಅಂತ ನಮಗೆ ಹೇಳು. ನೋಡಕ್ಕ, ಗಂಡು ನೋಡಕ್ ಬಂದಾಗ ನಾಚ್ಕೋಬೇಕು. ಫೋಟೋ ನೋಡೋದಕ್ಕೂ ಯಾಕೆ ನಾಚಿಕೆ ವೈದೇಹಿ? ನಿನ್ಗೆ ಯಾರಿಷ್ಟನೂ ಸೆಲೆಕ್ಟ್ ಮಾಡ್ಕೋ. ನಮ್ಮ ಅಪ್ಪಾಜಿಯವರೇ ಧೂಮ್ ಧಾಮ್ ಅಂತ ಮದುವೆ ಮಾಡಿಸ್ತಾರೆ. ಏನ್ ಯೋಚಿಸ್ತಿದ್ಯಾಕ? ನೋಡು. ನೋಡಕ್ಕ, ತಗೊಳಕ್ಕ.
ಏನಾಯ್ತಮ್ಮ? ಯಾರು ಇಷ್ಟ ಆಗ್ಲಿಲ್ವಾ? ಅವಳ ಫೋಟೋನೇ ನೋಡ್ದಿದ್ಮೇಲೆ ಇಷ್ಟ ಆಗ್ಲಿಲ್ವಾ ಅಂತ ಕೇಳ್ತಿದ್ದೀರಲ್ಲ ಅತ್ತೆ. ಇವಳಗ್ ಮದ್ವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ. ನನಗೆ ಗೊತ್ತಿದೆ ವೈದೇಹಿ, ನಾನು ನಿನ್ನ ಮನಸ್ಸಲ್ಲಿರ್ಬೇಕಾದ್ರೆ ನಿನಗೆ ಮದುವೆ ಅನ್ನೋ ಯೋಚನೆನೇ ಬರಲ್ಲ. ಒಂದ್ ವೇಳೆ ಶಾಸ್ತ್ರಿಗಳು ಹೇಳ್ದಂಗೆ ಈಗಾಗ್ಲೇ ಉರ್ಮಿಳಾ, ಸ್ವಲ್ಪ ಹೊತ್ತು ಮಾತಾಡದೆ ಸುಮ್ಮನೆ ಇರ್ತೀಯಾ? ನಿನಗೆ ಮದುವೆ ಮಾಡಿಸ್ಬೇಕು ಅಂತಾನೆ ಅಲ್ವಮ್ಮ ಅವರು ನಿಲ್ಲಿಗೆ ಕರೆಸಿರೋದು. ಈಗ ಸಂಬಂಧ ತಂದಿದ್ರು, ಫೋಟೋ ಕೂಡ ನೋಡ್ತಾ ಇಲ್ವಲ್ಲ ನೀನು? ಹೇಳಮ್ಮ, ಇಲ್ಲಿ ನಿನಗಿಷ್ಟ ಇಲ್ದೆ ಬಲವಂತವಾಗಿ ಯಾರು ನಿನ್ ಮದ್ವೆ ಮಾಡಲ್ಲ. ನಿನ್ ಮನಸ್ಸಿನಲ್ಲಿ ಏನಿದೆಯೋ ಹೇಳು. ದೇವ್ರೆ, ಯಾಕೆ ಶಿಕ್ಷೆ? ನಂಗೆ ಮದ್ವೆ ಆಗಿರೋ ವಿಷಯನ ಮುಚ್ಚಿಡು ಅಂತ ಪರಿಸ್ಥಿತಿ ತಂದಿದ್ಯಾ? ಮತ್ತೆ ನಾನು ಯಾಕೆ ಮದ್ವೆ ಆಗ್ತಿಲ್ಲ ಅಂತ ಕೇಳಿದ್ರೆ ನಾನು ಇವ್ರಿಗೆ ಏನ್ ಹೇಳಿ? ಹೇಳಮ್ಮ. ಅಮ್ಮ, ಅವಳಿಗೆ ಮುಜುಗರ ಆಗ್ತಾ ಇದೆ. ನೀನ್ ಸುಮ್ಮನೆ ಬಲವಂತ ಮಾಡಬೇಡ. ಬಲ್ವಂತ ಅಂದ್ರೆ ಹೇಗ್ರಿ? ಮದ್ವೆ ಮಾಡ್ಸಕ್ಕೆ ಅಲ್ವಾ ಇಲ್ಲಿ ಕರ್ಕೊಂಡ್ ಬಂದಿರೋದು? ಮತ್ತೆ ಮದ್ವೆ ಆಗೋ ಉದ್ದೇಶನೇ ಅವಳಿಗಿಲ್ಲ ಅಂದ್ರೆ ಬೀಗ್ರಿಗೆ ಏನ್ ಉತ್ತರ ಕೊಡ್ತೀರಾ? ಅವಳ ಮನ್ಸಲ್ಲೂ ಏನಿದೆ ಅಂತ ತಿಳ್ಕೊಳ್ಳೋಣ. ನೀವೆಷ್ಟೇ ಕೇಳಿದ್ರು ಅವಳು ಮಾತ್ರ ಏನು ಹೇಳಲ್ಲ ಅಮ್ಮ. ಹೇಳಮ್ಮ, ಮದ್ವೆ ಮಾಡ್ಕೊಳ್ದೇ ಇರೋದಕ್ಕೇನಾದ್ರೂ ಕಾರಣ ಇದ್ರೆ ನೀನು ಧೈರ್ಯವಾಗಿ ನಮ್ಮ ಹತ್ರ ಹೇಳು. ನಿಮ್ ತಂದೆ ಹತ್ರ ನಾವು ಮಾತಾಡ್ತೀವಿ. ಬೇಡ ಅತ್ತೆ, ಬೇರೆ ಯೋಚನೆ ಏನಾದ್ರೂ ಇದ್ದಿದ್ರೆ ಅಕ್ಕ ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ ಅಲ್ವಾ? ಅಪ್ಪ ಏನಾದ್ರೂ ಸಂಬಂಧ ನೋಡಿದ್ರೆ ಇಷ್ಟು ಬೇಗ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ ಅಂತಿದ್ಲು. ಅದು ಅಲ್ದೆ ಬಂದು 4 ದಿನನೂ ಆಗಿಲ್ಲ. ನಿಜಾನೇ ಬಿಡಮ್ಮ. ಸಂಬಂಧ ನೋಡೋದಕ್ಕಿಂತ ಮುಂಚೆ ನಿನ್ನೂ ಒಂದ್ ಮಾತು ಕೇಳಬೇಕಾಗಿತ್ತು. ಒಂದ್ 4 ದಿನ ಆಗ್ಲಿ, ನಿನ್ನ ಮನ್ಸು ಹಗುರ ಆದ್ಮೇಲೆ ಸಂಬಂಧ ನೋಡೋಣ. ಹುಡುಗಿನ್ ನೋಡಿದ್ರೆ ಈಗಾಗಲೇ ಮದುವೆ ಆಗಿದೆ ಅನ್ಸ್ತಿದೆ. ಅದಕ್ಕೆ ಸಂಬಂಧನ ಬೇಡ ಅಂತಿದ್ದಾಳಾ? ಇಷ್ಟು ಒಳ್ಳೆ ಸಂಬಂಧ ಬಂದಿದೆ ಅಂದಮೇಲೆ ಸಂತೋಷದಲ್ಲಿ ಒಪ್ಕೋಬೇಕಲ್ವಾ? ಯಾಕೆ ಬೇಡ ಅಂತಿದ್ದಾಳೆ? ನನಗೆ ಗೊತ್ತಿಲ್ಲದಿರೋ ಕಾರಣ ಏನೋ ಇದೆ. ಆದಷ್ಟು ಬೇಗ ಅದನ್ನು ತಿಳ್ಕೋಬೇಕು.